ಬಾನು ಮುಷ್ತಾಕ್ ಅವರು ಒಬ್ಬ ಮುಸ್ಲಿಂ ಮಹಿಳೆ ಆದ್ದರಿಂದ ಅವರ ಹತ್ರ ದಸರಾ ಉದ್ಘಾಟನೆ ಮಾಡಿಸಬೇಡಿ ಅಂತಲ್ಲ. 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಮಾಡಿದ್ದ ಒಂದು ಭಾಷಣ, ಮುಸ್ಲಿಂ ಅನ್ನುವ ಕಾರಣಕ್ಕಾಗಿಯೇ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸುವುದಕ್ಕೆ ವಿರೋಧ ಆಗಬೇಕು ಅನ್ನೋದಾದರೆ KS ನಿಸಾರ್ ಅಹ್ಮದರಿಗೆ ವಿರೋಧ ಆಗ್ತಿತ್ತು. ಬಾನು ಮುಷ್ತಾಕ್ ಅವರು 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನು ಹೇಳಿದ್ರಲ್ಲ, ಏನು ಕನ್ನಡವನ್ನು ತಾಯಿ ಭುವನೇಶ್ವರಿ ಅಂತ ಮಾಡಿಟ್ಟು ನಾವು ಬರದೇ ಇರೋಂಗೆ ತಡೆದು ಬಿಟ್ರಿ ನೀವು. ಭುವನೇಶ್ವರಿ ಅಂತ ಮಾಡಿ ಆಕೆಯನ್ನು ಮಂದಾಸನದಲ್ಲಿ ಕೂಡಿಸಿ ನಮ್ಮನ್ನು ದೂರ ಇಟ್ಟುಬಿಟ್ರಿ. ಕನ್ನಡ ಧ್ವಜ ಅಂತ ಅರಿಶಿಣ ಕುಂಕುಮ ಮಾಡಿ ನಮ್ಮನ್ನು ದೂರ ಇಟ್ಟುಬಿಟ್ರಿ ಅಂತ. ಅವರ ತಳಮಳ ಅರ್ಥ ಆಗುವಂಥದ್ದು. ಅವರು ಯಾವ ಸಂಪ್ರದಾಯದಲ್ಲಿ ಹುಟ್ಟಿದಾರೋ ಅಲ್ಲಿ ಮೂರ್ತಿ ಪೂಜೆ ಮಾಡಂಗಿಲ್ಲ. ಇಲ್ಲಿ ನೋಡಿದರೆ ಭುವನೇಶ್ವರಿದು ಮೂರ್ತಿ. ಅವರು ಹುಟ್ಟಿರುವ ಸಂಪ್ರದಾಯದಲ್ಲಿ ಅರಿಶಿಣ ಕುಂಕುಮ ಹಣೆಗೆ ಹಚ್ಕೊಳ್ಳಂಗಿಲ್ಲ. ಇಲ್ಲಿ ಧ್ವಜದಲ್ಲೇ ಅರಿಶಿಣ ಕುಂಕುಮ ತಂದಿದ್ದೀರಿ. ಹೀಗೆ ಮಾಡುವ ಮೂಲಕ ನಮ್ಮನ್ನು ನೀವು ದೂರ ಇಟ್ರಿ ಅಂತ ಬಾನು ಮುಷ್ತಾಕ್ ಅವರು ಆ ತಳಮಳದೊಂದಿಗೆ ಮಾತಾಡಿದ್ರು. ಆವಾಗ ಅವರಿಗೆ ಮುಂದೊಂದು ದಿನ ದಸರಾ ಉದ್ಘಾಟನೆ ಮಾಡುವ ಅವಕಾಶ ಬರುತ್ತೆ, ಆವಾಗ ಈ ಭಾಷಣದ ಪ್ರಶ್ನೆಗಳು ಹೇಳ್ತವೆ ಅನ್ನೋದರ ಅಂದಾಜಿರಲಿಲ್ಲ. ಇರಲಿ, ನಾನು ಆರಂಭದಿಂದಲೂ ಹೇಳಿದೆ, ಈ ವರ್ಷದ ದಸರಾ ಉದ್ಘಾಟನೆ ಮಾಡುವುದಕ್ಕೆ ಬಾನು ಮುಷ್ತಾಕ್ ಅವರಿಗಿಂತಲೂ ಸೂಕ್ತ ವ್ಯಕ್ತಿ ಇನ್ನೊಬ್ಬರಿಲ್ಲ. ಕನ್ನಡದ, ಕರ್ನಾಟಕದ ಹೆಸರು ಜಗತ್ತಿನಾದ್ಯಂತ ಕಂಗೊಳಿಸುವಂತೆ ಮಾಡಿದ್ದಾರೆ ಬಾನು ಮುಷ್ತಾಕ್ ಅವರು. ಅವರು ಬರೆದ ಪುಸ್ತಕ, ಅದನ್ನು ದೀಪಾ ಬಾಸ್ತಿ ಅವರು ಟ್ರಾನ್ಸ್ಲೇಟ್ ಮಾಡಿ, ಆ ಟ್ರಾನ್ಸ್ಲೇಷನ್ಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಅವಾರ್ಡ್ ಬಂದಿದೆ. ಅವರಿಗಿಂತ ಅರ್ಹರಾದವರು, ಅವರಿಗಿಂತ ಯೋಗ್ಯರಾದಂಥವರು ಯಾರೂ ಇಲ್ಲ. ಆದರೆ 2023ರ ಭಾಷಣಕ್ಕೆ ನಾನು ಈ ಭಾವನೆಯಲ್ಲಿ ಹೇಳಿದ್ದೆ, ನಾನು ಹೇಳಿದ್ದರ ಅರ್ಥ ಅದಾಗಿರಲಿಲ್ಲ, ಅಥವಾ ಆವಾಗ ನಾನು ಹೇಳಿದಾಗ ನನ್ನ ಆಲೋಚನೆ ಹಂಗಿತ್ತು, ಈಗ ಬದಲಾಗಿದೆ, ಏನೋ ಒಂದು ಸ್ಪಷ್ಟೀಕರಣವನ್ನು ಅವರು ಕೊಡ್ತಾರೆ ಅಂತಿತ್ತು. ಅದರ ಬಗ್ಗೆ ಅವರೂ ಮಾತಾಡಲಿಲ್ಲ, ಸರ್ಕಾರದಲ್ಲಿದ್ದವರು ಏನೂ ಮಾತಾಡಲಿಲ್ಲ. ಇದು ಒಂಥರ ಕೋಮುವಾದಿಗಳು ವರ್ಸಸ್ ಜಾತ್ಯತೀತರು ಅನ್ನೋ ಹಂಗೆ ಆಗ್ಬಿಡ್ತು. ಆದರೆ ನಾನು ಆವಾಗಲಿಂದನೂ ಅಂದೆ, ಬಹುಶಃ ದಸರಾ ಉದ್ಘಾಟನಾ ವೇದಿಕೆಯ ಭಾಷಣದಲ್ಲಿ ಅವರು ಮಾತಾಡ್ತಾರೆ ಅದರ ಬಗ್ಗೆ ಅಂತ. ಮಾತಾಡಲಿಲ್ಲ ಅವರು. ಆದರೆ ಇವತ್ತಿನ ಅವರ ಪ್ರತಿಯೊಂದು ನಡೆ, ಪ್ರತಿಯೊಂದು ನುಡಿ 2023ರ ಭಾಷಣಕ್ಕೆ ವಿಷಾದ ವ್ಯಕ್ತಪಡಿಸುವಂತೆ ಇತ್ತು. ವಿಷಾದ ವ್ಯಕ್ತಪಡಿಸುವಂಗಿತ್ತು ಅದು.